ಬೆಳಗಾವಿಯಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟಕ್ಕೆ ಯತ್ನಿಸ್ತಾ ಇದ್ದಂತಹ ವ್ಯಕ್ತಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಸಿನಿಮಾ ಮಾದರಿಯಲ್ಲಿ ಗೋವಾದ ಅಕ್ರಮ ಮದ್ಯ ಸಾಗಾಟಕ್ಕೆ ಯತ್ನಿಸಲಾಗ್ತಾ ಇತ್ತು. ಅಣಬೆ ಚೀಲಗಳ ಮಧ್ಯೆ ಮದ್ಯ ಇಟ್ಟು ಮದ್ಯ ಸಾಗಾಟ ಮಾಡೋದಕ್ಕೆ ಯತ್ನಿಸಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿಯ ಕಾಕತಿ ಬಳಿ ಅಬಕಾರಿ ಪೊಲೀಸರು ರೇಡ್ ನಡೆಸಿದ್ದಾರೆ. ಲಾರಿ ಜೊತೆಗೆ ಮೆಹಬೂಬ್ ಹಾಗೂ ಆಸಿಫ್ ಎಂಬ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಸಿನಿಮಾ ಸ್ಟೈಲ್ ನಲ್ಲಿ ಇಲ್ಲಿ ಅಕ್ರಮ ಮದ್ಯ ಸಾಗಾಟಕ್ಕೆ ಯತ್ನಿಸ್ತಾ ಇದ್ರು, ಖತರ್ನಾಕ್ ಪ್ಲಾನ್ಗಳನ್ನೆಲ್ಲ ಮಾಡ್ಕೊಂಡಿದ್ರು ಅನ್ನೋದು ರೇಡ್ ವೇಳೆ ಗೊತ್ತಾಗಿದೆ. ಬಟ್ ಪೊಲೀಸ್ನವರು ಕೂಡ ಬಹಳ ಚಾಣಾಕ್ಷತನದಿಂದ ಈ ಇಡೀ ಪ್ರಕರಣವನ್ನ ಭೇದಿಸಿ ಅಕ್ರಮ ಮದ್ಯ ಸಾಗಾಟದ ದಂಧೆಕೋರರನ್ನ ಬಂಧಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ನಮಗೆ ದೊರೆತಂತ ಖಚಿತ ಮಾಹಿತಿ ಆಧಾರದ ಮೇಲೆ ಈ ವಾಹನ ಗೋವಾದಿಂದ ಬರ್ತಾ ಇತ್ತು. ಈ ವಾಹನದ ವಿಶೇಷತೆ ಏನು ಅಂದ್ರೆ ಇದರಲ್ಲಿ ದೊರೆತಿರುವಂತಹ ಮದ್ಯ ಗೋವಾದಲ್ಲಿರುವಂತಹ ಯಾವ ಡಿಸ್ಟಿಲರಿ ಅಧಿಕೃತ ಡಿಸ್ಟಿಲರಿಗಳಲ್ಲಿ ತಯಾರಾಗಿಲ್ಲ. ಇದು ನಕಲಿಯಾಗಿ ತಯಾರಾಗಿರುವಂತಹ ಮದ್ಯ. ಇದರಲ್ಲಿ ನಾವು ರಾಯಲ್ ಬ್ಲೂ ಅಂತ ಒಂದು ಮತ್ತು ಬ್ಲಾಕ್ ಫಾಲ್ಕನ್ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಮದ್ಯ ದೊರೆತಿದೆ. ಇದು ಪಿಗಾಟ್ ಚಾಂಪಿಯನ್ ಅಂಡ್ ಕಂಪನಿ ಅನ್ನುವಂತಹ ಡಿಸ್ಟಿಲರಿಯಲ್ಲಿ ತಯಾರಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ಕೊಂಡು ಬಾಟ್ಲ್ ಮೇಲೆ ಬಂದಿದ್ದಾರೆ. ಆದ್ರೆ ಈ ಪಿಗಾಟ್ ಕಂಪನಿ ಅಥವಾ ಡಿಸ್ಟಿಲರಿ ಅನ್ನೋಂಥದ್ದು ಗೋವಾದಲ್ಲಿ ಯಾವ ಡಿಸ್ಟಿಲರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂತ ಮಾಹಿತಿ. ಹಂಗಾಗ್ಬಿಟ್ಟು ಇದನ್ನ ನಕಲಿಯಾಗಿ ತಯಾರಿಸ್ಬಿಟ್ಟು ಕಳಿಸ್ತಾ ಇದ್ರು. ಅತ್ಯಂತ ದೊಡ್ಡ ಪ್ರಮಾಣ, ಇದು 18 ವೀಲರ್ ಲಾರಿ ಆಗಿದೆ. ಅದ್ರ ಜೊತೆಗೆ ಇದರಲ್ಲಿ 600ಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳ